ಹುಡುಗಿಗಾಗಿ ಮತ್ತೆ ಮತ್ತೆ ಹೆಣ ಹಾಕೋದಕ್ಕೆ ಹೋದವನು ಹೇಳಿದ್ದು ಮಾತ್ರ ಸಿನಿಮಾದ ಕಥೆಯನ್ನ. ಸಿನಿಮಾ ನೋಡಿ ಇಂಪ್ರೆಸ್ ಆಗಿ ಇಷ್ಟೆಲ್ಲ ಮಾಡ್ದೆ ಅನ್ನೋನು ಆ ಹುಡುಗಿ ನಿನ್ನ ಚಿತ್ರದ ಹೀರೋಯಿನ್ನ ಅಂದ್ರೆ ದಯವಿಟ್ಟು ನಮ್ಮಿಬ್ಬರ ರಿಲೇಷನ್ ಬಗ್ಗೆ ತಪ್ಪು ಮಾತಾಡಬೇಡಿ ಅಂತಾನೆ. ಹಾಗಾದ್ರೆ ಇವನು ಅವಳ ಬಾಡಿಗಾರ್ಡಾ? ಈ ರವಿ ಮತ್ತು ಗ್ಯಾಂಗ್ ಫೈರ್ ಮಾಡಿ ಸಿಕ್ಕಿಬಿದ್ದಾಗ ಇನ್ನೊಂದು ಸತ್ಯ ಬಾಯ್ಬಿಟ್ರು. ಅದು 2011ರಲ್ಲಿ ಮಾಡಿದ ಹತ್ಯೆಯ ಕಥೆ. ಆಗ ಸತ್ತವನು ಬಸವರಾಜ್ ಅನ್ನೋ ಹುಡುಗ. ಪಾಪ ಈ ಹುಡುಗನ ತಾಯಿ ಇವತ್ತಿನವರೆಗೂ ಮಗ ಮನೆಗೆ ಬರ್ತಾನೆ ಅಂತಾನೆ ಕಾಯ್ತಾನೆ ಇದ್ರು. 2 ವರ್ಷದ ಹಿಂದೆ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋದವನು ವಾಪಸ್ ಬಂದಿರಲಿಲ್ಲ. ಅವನು ಈಗ ಆತನ ಸತ್ತ ಸುದ್ದಿ ಬಂದಿದೆ. ಇಬ್ಬರು ಕೂಡಿ ಊಟ ಮಾಡಿದೆವು. ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಕೋನು, ಬೆಳಗಾವಕ್ಕೆ ಹೋಗಿ ಆಯ್ತಾರ ದಿನ ಬರ್ತೂನು. ಆಯ್ತಾರ ಫಂಕ್ಷನ್ ಮುಗಿತೈತಿ, ಹೊಳ್ಳಿ ಬರ್ತೀನಿ ಅತ್ತಿ ಹೇಳಿದ. ಶುಕ್ರವಾರ ದಿನ 6 ಗಂಟೆಗೆ ಬನ್ನಿ. ನನ್ನ ಮಗನ ಫೋನ ಬಂದು ಮತ್ತು ನನ್ನ ಮಗನ ಫೋನ್ ಯಾಕೆ ಆತತ್ತು. ಊರೆಲ್ಲ ಅಡ್ಡಾಡಿನಿ, ಊರೆಲ್ಲ ಫೋನ್ ಹಚ್ಚಿನಿ, ಬರೀ ಚಾಪ್ ಹೇಳಾಕಾಯ್ತು. ನಾನು ಹೊಟ್ಟೆಯಾಗ ಕಲ್ಲವಿತ್ರಿ ಓ ತಂದೆ. ಹೀಗೆ ಈ ಹೆತ್ತವಳ ಹೊಟ್ಟೆ ಉರಿಸಿದವರು ಶ್ವೇತಾ, ರವಿ ಮತ್ತು ಮಂಜುನಾಥ. ಇವರು ಈ ಬಸವರಾಜವನ್ನ ಆವತ್ತು ಬೆಳಗಾವಿಯಿಂದ ಗೋವಾಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ಕತ್ತು ಹಿಸುಕಿ ಮರ್ಡರ್ ಮಾಡಿ ದಾರಿಯಲ್ಲಿ ಸಿಕ್ಕ ಪ್ರಪಾತದಲ್ಲಿ ಎಸೆದು ಬಿಟ್ಟಿದ್ರಂತೆ. ಅದಕ್ಕೆ ಅವರು ಕೊಡೋ ಕಾರಣ ಆತ ಶ್ವೇತಾಗೆ ಪ್ರೀತಿ ಮಾಡುವಂತ ಕಾಡ್ತಿದ್ದ ಅಂತ. 2011ರಲ್ಲಿ ಅವರು ಒಬ್ಬ ವ್ಯಕ್ತಿ ಕೊಲೆ ಮಾಡಿರೋದ್ರ ಬಗ್ಗೆನೂ ಕೂಡ ಅವರು ಬಾಯ್ಬಿಟ್ಟಿದ್ದಾರೆ. 2011ರಲ್ಲಿ ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ, ಮಂಜುನಾಥ್ ಮುಗುಳಿ ಅಂತ ಒಬ್ಬ ವ್ಯಕ್ತಿ, ಬಸವರಾಜ್ ಮುಗುಳಿ ಅಂತ ಒಬ್ಬ ವ್ಯಕ್ತಿ ಕುಡ್ಚಿಯಿಂದ ಕಾಣೆ ಆಗಿರೋದ್ರ ಬಗ್ಗೆ ಕುಡ್ಚಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದೆ. ಸೊ ಆ ಸಮಯದಲ್ಲಿ ಆ ಮಿಸ್ಸಿಂಗ್ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಲೀಡ್ ಸಿಕ್ಕಿರಲಿಲ್ಲ. ಸೊ ಈ 3 ಜನದ ಒಂದು ಇಂಟ್ರೋಗೇಷನ್ ಸಮಯದಲ್ಲಿ ಆ ಮುಗುಳಿ ಎಂಬೊಂದು ಕೂಡ ಕೊಲೆ ಆಗಿರೋದ್ರ ಬಗ್ಗೆ ಇವರು ಒಪ್ಕೊಂಡಿದ್ದಾರೆ. ಅದಕ್ಕೂ ಕಾರಣ ಈ ಶ್ವೇತಾ ಅಂಬೋಳಿ ಏನಿದ್ದಾಳೆ, ಈ ಬಸವರಾಜ್ ಮುಗುಳಿ ಏನಿದ್ದಾನೆ, ಅವನು ಶ್ವೇತಾ ಅಂಬೋಳಿಗೆ ಮೇಲಿನ ಮೇಲೆ ಕಾಡಿಸ್ತಾ ಇರೋದು ಮತ್ತು ತನ್ನನ್ನು ಪ್ರೀತಿ ಮಾಡೋಕ್ಕೆ ಒತ್ತಾಯಿಸ್ತಿರೋದು. ಈ ಒಂದು ವಿಷಯವನ್ನು ಶ್ವೇತಾ ಆ ಸಮಯದಲ್ಲೂ ಕೂಡ ರವಿಗೆ ಹೇಳಿದ್ಲು. ಸೊ ಹಾಗಾಗಿ ರವಿ, ಮಂಜುನಾಥ್ ಮತ್ತು ಯಲ್ಲಪ್ಪ ಈ 3 ಜನ ಸೇರಿ 2011ಕ್ಕೆ ಈ ಬಸವರಾಜ್ ಮುಗುಳಿನ ಕರ್ಕೊಂಡು ಗೋವಾಕ್ಕೆ ಹೋಗಿ ಅಲ್ಲಿ ಗೋವಾದಲ್ಲಿ ಈ ಒಂದು ಕೊಲೆನ ಮಾಡಿ ಗೋವಾ ಘಾಟಲ್ಲಿ ಈ ಒಂದು ಶವನ್ನ ಬಿಸಾಕ್ ಹೋಗಿದ್ದಾರೆ. ಆ ಕೇಸು ಮುಚ್ಚೋಗಿತ್ತು. ಆ ಟೈಮಲ್ಲೇ ಶ್ವೇತಾ ಸಿಕ್ಕಾಪಟ್ಟೆ ರವಿಯ ಜೊತೆ ಕಾಣಿಸ್ಕೊಳ್ತಾ ಇದ್ದಿದ್ರಿಂದ ಆಕೆಯ ಮಾವ ರಾಜೇಂದ್ರ ಅವನ ಸಂಘ ಬಿಟ್ಬಿಡು, ಆತ ಒಳ್ಳೆಯವನಲ್ಲ ಅಂದಿದ್ದಾರೆ. ಅದನ್ನಾಕೆ ಇವನತ್ರ ಬಂದು ಹೇಳಿದ್ದು. ಆವತ್ತಿನಿಂದ ರಾಜೇಂದ್ರನ ಬಗ್ಗೆ ಈ ಹುಡುಗನಿಗೆ ದ್ವೇಷ ಇತ್ತು. ಯಾವಾಗ ಇವರಿಬ್ಬರ ಭೇಟಿಗೆ ಆತ ತಡೆ ಹಾಕೋದು ಖಚಿತ ಅನಿಸ್ತೋ ಆಗ್ಲೇ ಎಲ್ರೂ ಸೇರಿ ಎತ್ತಿ ಬಿಡೋ ಪ್ಲಾನ್ ಮಾಡಿದ್ರು. ಆತನ ಪುಣ್ಯಕ್ಕೆ ರಾಜೇಂದ್ರ ಬಚಾವಾದ. ವಿಪರ್ಯಾಸ ಅಂದ್ರೆ ಈ ಶ್ವೇತಾ ಮತ್ತು ಸುಷ್ಮಾರ ಅಪ್ಪ ಅಮ್ಮನೆ ನಿಂತ್ಕೊಂಡು ಆತನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ಯಾರು ಆ ದುಷ್ಕರ್ಮಿಗಳು ಪತ್ತೆ ಮಾಡಿ ಶಿಕ್ಷೆ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಈಗ ನೋಡಿದ್ರೆ ಇದು ಅವರ ಫ್ಯಾಮಿಲಿಯವರ ಕುತ್ತಿಗೆಗೆ ಸುತ್ತಿಕೊಂಡಿದೆ. ಹಾಗಂತ ಅವರು ಈಗ ನಮ್ಮ ಮಗಳು ಒಳ್ಳೆಯವಳು, ಅವಳು ಇದಕ್ಕೆಲ್ಲ ಪ್ರೇರೇಪಣೆ ನೀಡಿರಲ್ಲ ಅಂತ ಸಮರ್ಥಿಸಿಕೊಂಡು ಬಿಟ್ಟುಬಿಡಿ ಅಂತ ಕೇಳಿಕೊಂಡು ಸ್ಟೇಷನ್ಗೆ ಬಂದಿಲ್ಲ. ಈಗ ಈ ಹುಡುಗಿಯರನ್ನ ಭೇಟಿಯಾಗೋದಕ್ಕೆ ಯಾರೂ ಬಂದಿಲ್ಲ. ಬೇಕಿತ್ತ ಇವರಿಗಿದಲ್ಲ? ಜೀವನ ಅಂದ್ರೆ ಸಿನಿಮಾ ಅಲ್ಲ ಅನ್ನೋದು ಈ ಹುಡುಗರಿಗೆ ಅದ್ಯಾವಾಗ ಅರ್ಥ ಆಗುತ್ತೋ. ಯಾರದ್ದೋ ಜೀವ ತೆಗೆದು ಯಾರೂ ಹೀರೋ ಅನ್ನಿಸ್ಕೊಳ್ಳಲ್ಲ. ಯಾವುದೋ ಹುಡುಗಿಗಾಗಿ ಪ್ರಾಣ ಬಿಟ್ರೂ ಅಮರ ಪ್ರೇಮಿಯಾಗಲ್ಲ. ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಹುಡುಗಿಗಾಗಿ ಹುಚ್ಚುಕೋಡಿ ಮನಸ್ಸನ್ನ ಹರಿಬಿಟ್ರೆ ಹೀಗೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.